ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೈವೇದ್ಯ ವಿಚಾರದಲ್ಲಿ ಏನೋ ಸರಿ ಹೋಯ್ತು, ಮುಂದೆ ಬೇರೆ ಯಾವುದು ವಿಘ್ನ ಆಗಲ್ಲ ಅಂತ ಹೇಗೆ ಹೇಳೋದು? ದೇವ್ರೆ, ಏನು ಆಗದೆ ಇರೋದು ನೀನೇ ನೋಡ್ಕೋಬೇಕು. ಓ ಸುಭಾಷ, ನೋಡೋ ಯಾಕೋ ಇಷ್ಟು ಲೇಟು? ನೋಡೋ ನಿಮ್ಮ ಅತ್ತಿಗೆನ ಕರಿ ಬೇಗ. ಸುಭಾಷ್, ನೀನ್ ಬಂದಿದ್ದು ಒಳ್ಳೇದಾಯ್ತು. ಇದು ತಗೊಂಡ್ ಬಾ. ಇದೇನಿದ್ದು? ನೈವೇದ್ಯಕ್ಕೆ ಕೇಸರಿ ಬಾತ್ ತಾನೇ ಮಾಡಿದ್ದು. ವಿಘ್ನ ವಿನಾಶಕನಿಗೆ ಅವಲಕ್ಕಿ, ಬೆಲ್ಲ, ಜೇನುತುಪ್ಪ, ಕಬ್ಬು, ಎಳ್ಳು ಇದೆಲ್ಲ ಹಾಕಿ ಮಾಡಿದ ಪಂಚಕಜ್ಜಾಯ, ಹಾಗೆ ಈ ಕಾಳುಗಳು ಅಂದರೆ ಭಾಳ ಪ್ರೀತಿ. ಕೇಸರಿ ಬಾತ್ಗಿಂತ ಒಳ್ಳೆ ನೈವೇದ್ಯನ ಮಾಡಿದ್ಯನಮ್ಮ. ಅಲ್ಲ, ನೈವೇದ್ಯಕ್ಕೆ ನಾವು ಕೇಸರಿ ಬಾತ್ ತಾನೇ ಮಾಡಿದ್ದು, ಅದು ಹೆಂಗೆ ಬದಲಾಯಿತು? ನೋಡೋಣ, ವಿಚಾರಿಸಿದ್ರಾಯ್ತು. ಒಂದು ಕಲ್ಲಲ್ಲಿ ಎಷ್ಟೋ ಹಕ್ಕಿಗಳನ್ನ ಹೊಡಿಬೇಕು ಅಂತ ಅನ್ಕೊಂಡೆ. ಆ ಪರಿಸ್ಥಿತಿನೂ ನಿರ್ಮಾಣ ಆಗಿತ್ತು. ಆದರೆ ಅವಳು ಲಾಸ್ಟ್ ಮೊಮೆಂಟಲ್ಲಿ ಬಂದು ನನ್ನ 2 ಆಟನ ಹಾಳು ಮಾಡಿಬಿಟ್ಲು. ಹೌದು, ಅದಕ್ಕೆ ಕೇಸರಿ ಬಾತ್ಗೆ ಜಿರಳೆ ಹಾಕಿದ್ರೆ ಅವಳು ಅದನ್ನ ನೋಡ್ದೆ ಡೈರೆಕ್ಟ್ ಆಗಿ ತಗೊಂಡೋಗಿ ಪುರೋಹಿತರ ಕೈಲಿ ಕೊಡ್ತಾಳೆ. ದೇವ್ರ ನೈವೇದ್ಯದಲ್ಲಿ ಜಿರಳೆ ಬಿದ್ದು ಹಾಳಾಯ್ತು ಅಂತ ಕೋಪ ಮಾಡ್ಕೋತಾರೆ, ಶಾಪದ ರೀತಿ ಮಾತಾಡ್ತಾರೆ, ಮನೆಗೆ ಅನಿಷ್ಟ ಬಂದು ವಕ್ರಿಸುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಆರೋಪ ಹೂ ಮಾರಳ ಮೇಲೆ ಹೋಗುತ್ತೆ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತಲ್ಲ ಅದಕ್ಕೆ. ಅದೆಂತ ಜಾಣ್ತನ ತೋರಿಸಿ ಅದೇನೋ ಪ್ರಸಾದ ಮಾಡಿಕೊಟ್ಬಿಟ್ಲಲ್ಲ ಅದಕ್ಕೆ. ನನ್ಗಿದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಉರಿಯುತ್ತೆ. ಕೋಪ ಮಾಡ್ಕೊಂಡಾಗೆಲ್ಲ ನಾವು ಸೋತಿದ್ದೀವಿ ಜಾನಿ. ಕೋಪ ಬಿಡಬೇಕು, ಕೋಪ ಬಿಡಬೇಕು. ನಾನು ಮೊದಲೆಲ್ಲ ಕೋಪ ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ಕಲ್ಲು ಹಾಕೋತಿದ್ದೆ. ಆದರೆ ನಾನು ಸೈಲೆಂಟಾಗಿ ಆಟ ಆಡಿದಾಗೆಲ್ಲ ಎಷ್ಟೋ ಸಲ ಗೆದ್ದಿದ್ದೀನಿ. ಕಾಮ್ ಡೌನ್ ಸಾಧನಾ. ನೋಡು, ನೀನು ಏನೇನೋ ಮಾತಾಡಿ ನನ್ನ ಕೋಪನ ಹೆಚ್ಚು ಮಾಡಬೇಡ. ಅದಕ್ಕೆ ಒಂದು ನಿಮಿಷ ನನ್ನ ಮಾತು ಕೇಳಿ. ಅದಕ್ಕೆ ಈ ಹೂ ಮಾರೋಳ್ ಕಾಟ ಒಂದಲ್ಲ ಎರಡಲ್ಲ. ಅವಳಿಗೆ ಏನೇ ಮಾಡಿದ್ರು ಎಲ್ಲ ನಮ್ಗೆ ಉಲ್ಟಾ ಹೊಡೆಯುತ್ತೆ. ಇದಕ್ಕೇನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು. ತಲೆ ಕೆಟ್ಟಿದ್ದೀನಿ ನಿನಗೆ. ಯಾಕೆ ಯಾವಾಗ್ಲೂ ನನ್ನ ವಿಷಯಕ್ಕೆ ಬರ್ತ್ಯಾ? ನೈವೇದ್ಯ ಹಾಳು ಮಾಡಿದ್ರಿಂದ ನಿನಗೇನ್ ಸಿಕ್ತು ಜಾನು? ಏನು? ನೈವೇದ್ಯನ ನಾನು ಹಾಳು ಮಾಡಿದ್ನ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀನೇ ಮಾಡಿ ನನ್ನ ಮೇಲೆ ಆರೋಪ ಹಾಕ್ತಿದ್ಯಾ? ನಾನು ಯಾಕೆ ನೈವೇದ್ಯನ ಹಾಳು ಮಾಡ್ಲಿ? ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡಿರೋ ವಿಷಯ ನಂಗೆ ಮತ್ತೆ ಮಾವನ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ನೈವೇದ್ಯ ಮಾಡುವಾಗ ನನ್ನ ಅಕ್ಕಪಕ್ಕ ಯಾರೂ ಇರ್ಲಿಲ್ಲ. ನೈವೇದ್ಯ ಮಾಡಿಟ್ಟು ಪಾತ್ರೆಗೆ ಅರ್ಶಿನ ಕುಂಕುಮ ಹಚ್ಚಿದ್ದೆ. ಆ ಪಾತ್ರೆಗೆ ಮುಚ್ಚಿಟ್ಟಿದ್ದ ತಟ್ಟೆ ಮೇಲೆ ಅರ್ಶಿನ ಕುಂಕುಮ ಇರಲಿಲ್ಲ. ನನಗಾಗ್ಲೇ ಅನುಮಾನ ಬಂತು. ಯಾಕೆ ಜಾನು, ಯಾಕೆ ನೈವೇದ್ಯಕ್ಕೆ ಜಿರಳೆ ಹಾಕಿದ್ದೆ? ನಿನ್ನನ್ನೇ ಕೇಳ್ತಾ ಇರೋದು. ನೈವೇದ್ಯದಲ್ಲಿ ಜಿರಳೆ ಯಾಕೆ ಹಾಕ್ದೆ? ಹೌದು, ನಾನೇ ಜಿರಳೆ ಹಾಕಿದ್ದು. ಏನಿವಾಗ? ನಾಚಿಕೆ ಆಗಲ್ವಾ ನಿಂಗೆ ಹೀಗೆ ಹೇಳೋದಕ್ಕೆ? ಏಯ್, ನಾಚಿಕೆ ಗೀಚ್ಕೆ ಅಂದ್ರೆ ಅಷ್ಟೇ. ಆಮೇಲೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ ನೀನು? ಈ ಮನೆ ಮಗಳು ನೀನು. ಮನೆ ಬೆಳಗೋದನ್ನ ನೋಡು, ಮನೆಗೆ ಬೆಂಕಿ ಹಚ್ಚೋದನ್ನಲ್ಲ. ಅದನ್ನ ನಾನ್ ನಿನ್ನಿಂದ ಕಲಿಬೇಕಾ? ನೀನ್ ನನಗೆ ಅದನ್ನ
ಹೇಳ್ಕೊಡ್ತೀಯಾ? ಏನು ಬರ್ದೇ ಇರೋ ನಿನ್ಗೆ ಹೇಳ್ಕೊಡೋಂಥ ಪರಿಸ್ಥಿತಿ ಬಂದಿದೆ. ಏಯ್ ಬಿಡೇ ಜಾಗ. ನನ್ನ ಮಾತಿನ್ನೂ ಮುಗ್ದಿಲ್ಲ, ಪೂರ್ತಿ ಕೇಳಿಸ್ಕೊ. ಒಂದು ಗಾದೆ ಮಾತಿದೆ ಜನ, ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ಲತ್ತೆ ಪೆಟ್ಟು ಅಂತ. ಅಂದ್ರೆ ಏನಿವಾಗ ನನಗೆ ಹೊಡೆಯೋ ಪ್ಲಾನ್ ಇಟ್ಕೊಂಡಿದ್ಯಾ? ಆ ಮಟ್ಟಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಏಯ್ ನನಗೆ ಹೆದರ್ಸ್ತಾ ಇದೆಯಾ ನೀನು? ಎಷ್ಟು ಧೈರ್ಯ ನಿನಗೆ? ತಪ್ಪು ಮಾಡಿರೋ ನಿನಗೆ ಎಷ್ಟು ಧೈರ್ಯ ಇರಬೇಕಾದ್ರೆ ನಿನಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿರೋ ನನಗೆಷ್ಟು ಧೈರ್ಯ ಇರಬೇಕು? ನಿನಗೆ ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನನ್ನ ವಿಷಯಕ್ಕೆ ಬಂದ್ರೆ ನಾನು ಏನು ಮಾತಾಡೋಣ. ಆದ್ರೆ ನನ್ನ ಮನೆಯವ್ರಿಗೆ ಏನಾದ್ರೂ ಕೆಟ್ಟದ್ದು ಮಾಡೋದಕ್ಕೆ ಬಂದ್ಯೋ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ ಮನೆಯವರ? ಯಾರೇ ನಿನ್ ಮನೆಯವರು? ಇದು ನನ್ನ ಮನೆ. ನಾನು ಈ ಮನೆ ಸೊಸೆ. ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿದ ಪೂಜೆ ಇದು. ಈ ಪೂಜೆ ವಿಘ್ನ ಮಾಡೋದಕ್ಕೆ ನೋಡಿದ್ಯಲ್ಲ, ಎಷ್ಟು ಸಣ್ಣ ಬುದ್ಧಿ ಜಾನು ನಿಂದು. ಇಷ್ಟ ಕೀಳ್ಮಟ್ಟಕ್ಕೆ ಹೇಗೆ ಯೋಚನೆ ಮಾಡಿದೆ ನೀನು? ನೋಡ್ ಜಾನು, ಇದೇ ನಿನಗೆ ಕೊನೆ ಎಚ್ಚರಿಕೆ. ಇನ್ ಮುಂದೆ ಈ ತರ ಆಟಗಳನ್ನ ಆಡ್ಬೇಡ. ಒಂದು ವೇಳೆ ಆಡುತ್ತೀಯೋ ಏನೇ ಮಾಡ್ತೀಯ ಅದೇನ್ ಮಾಡ್ತೀಯ ಈಗಲೇ ಮಾಡೋ. ಹೇಳಲ್ಲ, ಮಾಡಿ ತೋರಿಸ್ತೀನಿ. ನೀನ್ ಜೋರ್ ಧ್ವನಿಲಿ ಮಾತಾಡ್ಬಿಟ್ರೆ ನಾನು ಹೆದರಿ ಬಿಡ್ತೀನಿ ಅನ್ಕೊಂಡ್ಯಾ ಜಾನು? ನಂದು ಇನ್ನೊಂದು ಧ್ವನಿನ ನೀನಿನ್ನೂ ಕೇಳೇ ಇಲ್ಲ. ತಪ್ಪು ಮಾಡಿದ್ಯಾ, ಒಪ್ಕೊಂಡು ಸುಮ್ಮನೆ ಇದ್ಬಿಡು. ಇದನ್ನ ಬೆಳೆಸಿ ತುಂಬಾ ದೊಡ್ಡ ವಿಷಯ ಮಾಡೋದಕ್ಕೆ ನಂಗೇನು ಜಾಸ್ತಿ ಹೊತ್ತು ಹಿಡಿಯಲ್ಲ. ನಿನ್ನೊಳ್ಳೆದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಂಡ್ರೆ ಸರಿ. ಅತ್ಯ ಆಯ್ತು ಕಣೆ ನಿಂದು. ನನಗೆ ಮಾತಾಡ್ತೀಯ ನೀನು? ಕೈ ಬಿಡೆ, ನೋವಾಗ್ತಿದೆ. ಈ ಗಟ್ಟಿಯಾಗಿಡ್ದು ತಾಯಿಯಾಗಿ ಪ್ರೀತಿ ಆರೈಕೆ ಮಾಡೋದು ಗೊತ್ತು. ಸಮಯ ಸಂದರ್ಭ ಬಂದ್ರೆ ಕಾಳಿ ಆಗೋದು ಗೊತ್ತು. ನನ್ನೊಳಗೂ ಕೋಪ ತಾಪ ಎಲ್ಲ ಇದೆ. ಅದನ್ನ ಎಚ್ಚರಿಸ್ಬೇಡ ಜಾನು. ಒಂದು ವೇಳೆ ಎಚ್ಚರಿಕೆ ಆಯ್ತು ಅಂದ್ರೆ ನೀನ್ ನೋಡೋ ಸುಮ್ಮನೆ ಇವಳಾಗಿರ. ನೀನ್ ಅಂದಿದ್ದೆಲ್ಲ ಅನ್ಸ್ಕೊತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವತ್ತಲ್ಲ ನಾಳೆ ನೀನ್ ಬದಲಾಗ್ತಿ ಅನ್ನೋದಷ್ಟೇ. ಆದ್ರೆ ನೀನ್ ಬದಲಾಗೋದಕ್ಕೆ ದಂಡಿಸ್ಲೇಬೇಕು, ಶಿಕ್ಷೆ ಕೊಡ್ಲೇಬೇಕು ಅಂತಿದ್ರೆ ನಾನು ಅದಕ್ಕೂ ಸಿದ್ಧವಾಗಿದ್ದೀನಿ. ನೆನ್ಪಿಟ್ಟು ನನ್ನ ವಿಷಯಕ್ಕೆ ಬಂದ್ರೆ ನಾನು ಸಹಿಸ್ಕೋತೀನಿ. ನನ್ನ ಕುಟುಂಬದವ್ರಿಗೆ ಏನಾದ್ರೂ ತೊಂದರೆ ಕೊಟ್ಟಿಯೋ ಹಲ್ಲು ದುರಿಸ್ಬಿಡ್ತೀನಿ. ದೀಪಕ್ಕೊಂದೆರಡು ಹೂವ ಇಡು. ರಾಮಯ್ಯನವರೇ, ಯಜಮಾನ್ರೆ, ನೀವು ಇನ್ನೂ ಬೇಗ ಬರ್ಬೋದಾಗಿತ್ತು. ಯಾಕೆ ಇಷ್ಟು ತಡ ಮಾಡಿದ್ರಿ? ನಾವು ಬಿರ್ನೆ ಹೊರಟು ಅಷ್ಟು ದಿನ ಮಗಳು ಬಂದಲ್ಲ. ನೀನಾಗ್ಲೇ ಸೊಂಟ ನೋವು ಅಂತಿದ್ದಲ್ಲ, ಸ್ವಲ್ಪ ಕೂತ್ಕೋ. ಎಷ್ಟೊತ್ತು ಅಂತ ನಿಂತಿರ್ತೀಯಾ? ಅಂತದೇನಿಲ್ಲ ಮಗಳು, ನಿಂತ್ಕೊತೀನಿ ಬಿಡು. ಒಂದ್ 5 ನಿಮಿಷ ಕೂತ್ಕೊಳ್ಳಪ್ಪ. ಅಲ್ಲ ಕಣವ, ನಿನ್ ಮೇಲೆ ಬಾಯಿಲೆ ಮಾವ. ನೈವೇದ್ಯಕ್ಕೆ ಕೇಸರಿ ಭಾತನೆ ಮಾಡಿದ್ದು, ಅದೆಂಗ್ ದಿಢೀರ್ ಅಂತ ಬದಲಾಗೋಯ್ತು? ಮಾವ, ಅದು ಕೈ ಜಾರ್ ಬಿದ್ದೋಯ್ತು. ಮಡಿ ಇರ್ಬೇಕಲ್ವಾ, ಅದಕ್ಕೆ ಹೊಸದಾಗಿ ಮಾಡಿದೆ. ಸರಿ. ಸುಭಾಷ್ ಬಾಯ್ಲಿ. ಯಾಕತ್ತೆ? ಒಂದು ನಿಮಿಷ. ಸುಭಾಷ್, ಅಲ್ಲಿ ಅಡಿಗೆ ಮನೆಯಲ್ಲಿ ಹೆಸರು ಕಾಳಿದೆ, ತಗೊಂಬಪ್ಪ. ಹಸ್ರಿ ಕಾಳ? ಹಾ, ಅದು ಹೆಂಗಿರುತ್ತಮ್ಮ? ಇಂಥ ಮಕ್ಕಳಿದ್ರೆ ಅಷ್ಟೇ. ಹೆಸರು ಕಾಳು ಅಂದ್ರೆ ಏನು? ಓಹೋ, ಫಾರಿನಲ್ಲಿ ಹುಟ್ಟಬೇಕಾಗಿತ್ತು ನನ್ನ ಮಗ. ಬನ್ನಿ ತೋರಿಸ್ತೀನಿ. ಓ, ನೀವು ಹೇಳ್ತೀರಾ? ಅಮ್ಮ, ನಾನು ತರ್ತೀನಿ. ಮನೇಲಿ ಕಾಳುಗಳನ್ನ ಎಲ್ಲಿರ್ತಾರೆ? ಮನೆಗೆ ಕಾಲಿರುತ್ತಾ? ಮನುಷ್ಯಗಾದ್ರೆ ಕಾಲಿರುತ್ತೆ ನೋಡಿ, ಇಲ್ಲೇ ಇದೆ. ಇದಕ್ಕೇನ್ ಕಡಿಮೆ ಇಲ್ಲ. ಅತ್ತೆ ಕೇಳಿದ್ರಲ್ಲ ಕಾಳುಗಳು, ಅದ್ರ ಬಗ್ಗೆ ಕೇಳ್ತಿರೋದು ರೀ. ನನಗೆ ಗೊತ್ತಿದ್ರೆ ನಾನು ಯಾಕೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೆ?
ಅದು ಸರಿನೇ. ಹಾ, ಇಲ್ಲಿದೆ. ಯಾಕ್ರಿ ನಗ್ತಿದ್ದೀರಾ? ಅಲ್ಲ, ಅಮ್ಮ ಕೇಳಿದಾಗ ನಂಗೊತ್ತು ಅಂದ್ರಿ, ಈಗೇನಾಯ್ತು? ಗೊತ್ತು ರೀ, ಆದ್ರೆ ಎಟ್ಟಕ್ತಿಲ್ವಲ್ಲ. ಓಹ್, 3 ಅಡಿ ಪ್ರಾಬ್ಲಮ್ಮ. ನಾನೆತ್ಲಾ? ಇದಕ್ಕೇನ್ ಕಡಿಮೆ ಇಲ್ಲ. ಏ, ನಾನು ಹೇಳಿದ್ದು ಅದನ್ನ ಎತ್ಕೊಡ್ಲಾ ಅಂತ. ಓ, ನೀವೇನು ಅನ್ಕೊಂಡ್ರಿ? ತಾವ್ ಅನ್ಕೊಂಡಿದ್ದು. ಗೊತ್ತಾಯ್ತು ಬನ್ನಿ. ಯಪ್ಪ, ಇದ್ಯಾಕ್ರಿ? ಅದು ಆ ಕಡೆ ಬರೋಣ ಅಂತ ಅನ್ಕೊಂಡೆ. ಅದೇನು ವಾಸ್ತು ಪ್ರಕಾರ ಇಲ್ಲೇ ಇರ್ಬೇಕಾ? ಅಲ್ಲಿರ್ಬೋದು ತಾನೆ? ಬರೀ ಡಿಕ್ಕಿ ಹೊಡೆಯೋದೇ ಆಯ್ತು. ಇದೆ ತಾನೆ ಪಕ್ಕ? ಬನ್ನಿ. ಇದನ್ನ ಹಿಂಗೆ ಎತ್ಕೊಂಡು ಹೋಗೋದಾ? ಒಂದು ಕೆಲಸ ಮಾಡ್ತೀನಿ, ಓಲ್ಗದವ್ರನ್ನೆಲ್ಲ ಕರೆಸ್ತೀನಿ, ಕುಂಭ ಮೆರವಣಿಗೆ ಮಾಡ್ಕೊಂಡು ಹಿಂಗೆ ತಗೊಂಡೋಗೋಣ. ಬನ್ರಿ ರೀ. ರಾಜಿ, ಏನಾದರೂ ಬೇಕಿತ್ತಾ? ಏನಿಲ್ಲ, ಅದಕ್ಕೆ ಅಮ್ಮ ಹೆಸರು ಕಾಳು ಥರ ಕೇಳಿದ್ರು, ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವ್ರು ಹೆಲ್ಪ್ ತಗೊಂಡೆ. ನೀವು? ನಾನು ನೀರು ಕುಡಿಯೋದಕ್ಕೆ ಬಂದೆ. ಹೌದಾ, ಸರಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಪಾಪಿಗಳು ಒಂದು ಬಗೆದ್ರೆ ದೈವ ಇನ್ನೊಂದು ಬಗೆಯತ್ತೆ. ದೇವರ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತೆ ಅಮ್ಮ. ನೀನೇನು ತಲೆ ಕೆಡಿಸ್ಕೋಬೇಡ. ಶಾಸ್ತ್ರಿಗಳೇ, ಬರೋರೆಲ್ಲ ಬಂದಾಯ್ತು. ಇನ್ನು ತಡ ಮಾಡೋದು ಬೇಡ, ಹೋಮಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಬಿಡಿ ಅಗತ್ಯವಾಗಿ. ಹಾಂ. ಚರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನುಷ್ಠೃಣ್ವನ್ನೋತಿ ಭೀಸ್ಸೀದ ಸಾಧನಂ. ಓಂ ಮಹಾಗಣಾಧಿಪತಿ ನಮೋ ನಮಃ. ನಿರ್ವಿಘ್ನಾದ್ಯುತಾಭ್ಯೋ ನಮಃ. ವಿನಾಯಕಾಯ ನಮೋ ನಮಃ. ವಿಘ್ನನಾಶಕಾಯ ನಮೋ ನಮಃ.